ಮುಂದಿನ ಸುದ್ದಿ ಉದಯನಿಧಿ ಸ್ಟಾಲಿನ್ದು. ಇದು ಅಂದರೆ ಈ ಸಡನ್ಲಿ ಇಷ್ಟೆಲ್ಲ ಚೆನ್ನಾಗಿ ಬುಲೆಟಿನ್ ಹೋಗ್ತಿರುವಾಗ ಸಡನ್ಲಿ ಉದಯನಿಧಿ ಸ್ಟಾಲಿನ್ ಬಗ್ಗೆ ಹೇಳೋದು ಅಂದರೆ ಈ ಪಲಾವ್ ತಿನ್ನುವಾಗ ನಿಂಬೆ ಹಣ್ಣಿನ ಬೀಜ ಬಂದಂಗೆ ಆಗುತ್ತೆ. DMK ಪಕ್ಷ ರಾಮ ಮಂದಿರ ವಿರೋಧ ಮಾಡೋದಿಲ್ಲ, ಮಸೀದಿ ಕೆಡವಿ ದೇಗುಲ ಕಟ್ಟಿದ್ದಕ್ಕೆ ಸಹಮತ ಇಲ್ಲ ಅಂತ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ, ತಮಿಳುನಾಡಿನ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ. ಮಸೀದಿ ಮೇಲೆ ಮಂದಿರ ಕಟ್ಟೋದಕ್ಕೆ ವಿರೋಧ, AIDMK ಎಲ್ಲ ಆರೋಪಗಳಿಗೆ ನಾವು ಉತ್ತರ ಕೊಡೋದಿಲ್ಲ, ಅವರವ್ರ ರಾಜ್ಯದ ಪಾಲಿಟಿಕ್ಸ್ ಅದು. ಅಯೋಧ್ಯೆಯಲ್ಲಿ ಮಂದಿರ ಲೋಕಾರ್ಪಣೆಯನ್ನು ವಿರೋಧಿಸೋದಿಲ್ಲ, ಎಲ್ಲ ಧರ್ಮ ನಂಬಿಕೆಗಳಿಗೆ DMK ಗೌರವ ಕೊಡುತ್ತೆ, ಆದರೆ ಮಸೀದಿ ಕೆಡವಿ ಮಂದಿರ ಕಟ್ಟಿದ್ದಕ್ಕೆ ಸಹಮತ ಇಲ್ಲ, ಧಾರ್ಮಿಕ ಕಾರ್ಯದಲ್ಲಿ ರಾಜಕೀಯ ಮಾಡಬಾರದು ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ. அவங்களுடைய விருப்பம், அவங்க கரசேவைகள்லாம் எல்லாம் அமிச்சாங்க. கலைஞர் ஏற்கனவே சொன்னார், எங்களுக்கு நாங்கள் எந்த மதத்திற்கும் எந்த ஒரு நம்பிக்கைக்கும் எதிரானவங்க கிடையாது. அங்கே கோயில் வர்றது எங்களுக்கு பிரச்சனை கிடையாது. ஆனால் அங்கே இருக்கக்கூடிய அந்த மசூதியை இடிச்சிட்டு அங்கே கோயில் கட்டினது தான் எங்களுடைய எங்களுக்கு அந்த உடன்பாடு கிடையாது. நம்முடைய பொருளாளர் ஏற்கனவே சொல்லியிருக்கிறாங்க, ஆன்மீகத்தையும் அரசியலையும் ஒன்னாக்காதீங்கன்னு சொல்கிறோம். கால்வலி இருக்கிறதுனால அதில் பங்கேற்பது குறித்து யோசிக்கிறேன் அப்படின்றது. அவர் தவிழ்ந்து நிறைய போகிறதுனால அவருக்கு நிறைய அடிக்கடி கால்வலி வரும். அது அவங்களுடைய விருப்பம். ಓಕೆ, ಮತ್ತೊಮ್ಮೆ ನೆನಪಿಸುವ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಇದೇ ಉದಯನಿಧಿ ಸ್ಟಾಲಿನ್ ಸನಾತನದ ಸರ್ವನಾಶ ಅನ್ನುವ ಸಮಾವೇಶದಲ್ಲಿ, ಅದು ಸರ್ಕಾರಿ ಸಮಾವೇಶ ನೆನ್ಪಿಟ್ಕೊಳ್ಳಿ, ದುರಂತ ಅಂದರೆ ಧಾರ್ಮಿಕ ದತ್ತಿ ಇಲಾಖೆ ಆ ಕಾರ್ಯಕ್ರಮವನ್ನು ನಡೆಸುತ್ತೆ ತಮಿಳುನಾಡಿನಲ್ಲಿ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಯೋಜನೆಗೊಳ್ಳುವ ಸನಾತನದ ಸರ್ವನಾಶ ಅನ್ನುವ ಸಮಾವೇಶದಲ್ಲಿ ಮಾತಾಡ್ತಾ, ಸನಾತನ ಅನ್ನೋದು ಡೆಂಗಿ ಮಲೇರಿಯಾ ಇದ್ದಂಗೆ, ಅದನ್ನು ಸತ್ಯನಾಶ ಮಾಡಬೇಕು ಅಂತ ಮಾತಾಡಿದ್ದ ಉದಯನಿಧಿ ಈಗ ಹೇಳ್ತಾ ಇದ್ದಾರೆ, ಮಂದಿರದ ಲೋಕಾರ್ಪಣೆಗೆ ನಮ್ಮ ವಿರೋಧ ಇಲ್ಲ, ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದಕ್ಕೆ ವಿರೋಧ ಅಂತ. ಈ ಮನುಷ್ಯ ನಾನು ಹೆಮ್ಮೆಯ ಕ್ರಿಶ್ಚಿಯನ್, ಇದು ಹಿಂದುತ್ವವಾದಿಗಳ ಹೊಟ್ಟೆ ಉರಿಸಿದರೆ ಉರಿಸ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕ್ರಿಶ್ಚಿಯನ್, ಇದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ಮಾತು ಹಿಂದುತ್ವವಾದಿಗಳ ಹೊಟ್ಟೆ ಉರಿಸ್ಲಿ ಅಂತ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ ಹೇಳ್ತೀನಿ ನಾನು. ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ರು. ಯಾವ ರೀತಿ ಭಾರತದ ಮೇಲೆ ಬಾಬರಾದಿಯಾಗಿ ಘಜ್ನಿಯಿಂದ ಮೊದಲುಗೊಂಡು ಘಜ್ನಿ, ಗೋರಿ, ಬಾಬರು, ಔರಂಗಜೇಬನ ತನಕ ದಾಳಿಗಳನ್ನು ಮಾಡಿದ್ರು, ಸರ್ವನಾಶ ಮಾಡಿದ್ರಲ್ಲ, ಹಾಗೆ ಸ್ಪೇನ್ ಮೇಲೂ ಆಗಿತ್ತು. ಇಸ್ಲಾಮಿಕ್ ದಾಳಿಗಳು ಸ್ಪೇನ್ ಮೇಲೆ ನಡೆದವು. ಸ್ಪೇನ್ನಲ್ಲಿ ಆಗಿದ್ದದ್ದು ಕ್ರಿಶ್ಚಿಯಾನಿಟಿ ಇತ್ತು. ಸ್ಪೇನ್ ಮೇಲೆ ದಾಳಿ ಮಾಡಿದ ಇಸ್ಲಾಮಿಕ್ ದಾಳಿಕೋರರು ಅಲ್ಲಿದ್ದ ಪ್ರತಿಯೊಂದು ಚರ್ಚನ್ನು ಮಸೀದಿಯನ್ನಾಗಿ ಪರಿವರ್ತಿಸಿದರು. ಪ್ರತಿಯೊಂದು ಚರ್ಚನ್ನು, ಪ್ರತಿಯೊಂದು ಕ್ಯಾಥೆಡ್ರಲ್ ಮಸೀದಿಯನ್ನಾಗಿ ಪರಿವರ್ತಿಸಿದರು. ಅಂತಿಮವಾಗಿ ಸ್ಪೇನ್ ಒಗ್ಗಟ್ಟಾಗಿ ನಿಂತು ಆ ಇಸ್ಲಾಮಿಕ್ ದಾಳಿಕೋರರನ್ನು ಹೊರಗಡೆ ಓಡಿಸ್ತು. ಆವಾಗ ಇಸ್ಲಾಮಿಕ್ ದಾಳಿಕೋರರು ಯಾವ್ಯಾವ ಚರ್ಚ್ಗಳನ್ನು ಮಸೀದಿಗಳನ್ನಾಗಿ ಪರಿವರ್ತಿಸಿದ್ರಲ್ಲ, ಆ ಅಷ್ಟೂ ಮಸೀದಿಗಳನ್ನು ಮರಳಿ ಚರ್ಚ್ಗಳನ್ನಾಗಿ, ಮರಳಿ ಕ್ಯಾಥೆಡ್ರಲ್ಗಳನ್ನಾಗಿ ಪರಿವರ್ತನೆ ಸ್ಪೇನ್ ಮಾಡ್ತು. ಇಸ್ಲಾಮಿಕ್ ದಾಳಿಕೋರರು ಯಾವ್ಯಾವ ಚರ್ಚ್ಗಳನ್ನು ಮಸೀದಿಗಳನ್ನಾಗಿ ಮಾಡಿದ್ರೋ ಆ ಎಲ್ಲ ಮಸೀದಿಗಳನ್ನು ಸ್ಪೇನ್ ಮತ್ತೆ ಚರ್ಚ್ಗಳನ್ನಾಗಿ ಮಾಡಿತು. ಯಾರು ಕೋರ್ಟ್ಗೆ ಹೋಗಬೇಕಾದ ಅವಶ್ಯಕತೆ ಬರಲಿಲ್ಲ. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ನೋಡೋಣ, ಜಡ್ಜ್ಮೆಂಟ್ ಬಂದ ಮೇಲೆ ನಿರ್ಧಾರ ತಗೊಳ್ಳೋಣ, ಏನಿಲ್ಲ. ನಮ್ಮ ಮೇಲೆ ದಾಳಿಕೋರರು ದಾಳಿ ಮಾಡಿದ್ರು, ನಮ್ಮ ಆಸ್ಥಾ ಕೇಂದ್ರಗಳನ್ನು ಬದಲಾಯಿಸಿದ್ರು. ಈಗ ಆ ದಾಳಿಕೋರರನ್ನು ಓಡಿಸಿದ್ದೀವಿ, ನಮ್ಮ ಆಸ್ಥಾ ಕೇಂದ್ರಗಳನ್ನು ಮರಳಿ ತಗೋತಾ ಇದ್ದೀವಿ ಅಷ್ಟೇ. ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳಿದ್ರಲ್ಲ ಉದಯನಿಧಿ, ಅದಕ್ಕೆ ಈ ಮಾತು ನೆನಪಿಗೆ ಬಂತು. ಇರಲಿ, ಇಂಥ ಮಾತುಗಳೆಲ್ಲ ಬರ್ತಿರ್ತವೆ. ನನಗೆ ಇವ್ರನ್ನೆಲ್ಲ ನೋಡಿದಾಗ ದುರಂತ ಅನ್ಸುತ್ತಷ್ಟೆ. ಯಾವುದೋ ಜನ್ಮದ ಶಾಪ ಇದೆ ಇವ್ರಿಗೆ, ಇಂಥ ಆಚರಣೆಯಲ್ಲಿ ಪಾಲ್ಗೊಳ್ಳದೇ ಇರೋದಕ್ಕೆ ಏನೋ ಒಂದು ಇರಬೇಕು ಇವ್ರು ಮಾಡಿದ್ದು ಹಿಂದೆ ಯಾವುದೋ. ಎನಿವೇಸ್, ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.